ನನ್ನ ಸಾವಿತ್ರಿ ಇರಬೇಕು. ನನ್ನ ಮಗುಗೂ ಏನೂ ಆಗಬಾರ್ದು. ಹೇಳಿ ಅಮ್ಮಾಜಿ. ಸತ್ಯ, ದಯವಿಟ್ಟು ನಮ್ಮನ್ನ ಬಲವಂತಪಡಿಸಿ ಬಾಯಿ ಬಿಡಿಸ್ಬೇಡ. ಹಾಗಾದ್ರೆ ಸಾವಿತ್ರಿ ಅನುಭವಿಸ್ಲೇಬೇಕಾ? ಹೇಳಿ ಅಮ್ಮಾಜಿ, ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ತಿಳಿಸಿ. ಅದೇನಾದ್ರೂ ಪರವಾಗಿಲ್ಲ. ಇಲ್ಲ ಸತ್ಯ, ನಾವು ಹೇಳೋದಿಲ್ಲ. ಈ ವಿಚಾರವಾಗಿ ನಾವಿನ್ಯಾವತ್ತೂ ಮಾತಾಡೋದಿಲ್ಲ. ಆ ತಾಯಿ ಆಜ್ಞೆ ಅಂತ ನಡೆಯುತ್ತೆ. ಅವಳ ಆಜ್ಞೆನ ಮೀರಿ ಅದಕ್ಕಿಂತ ಘೋರವಾದದ್ದನ್ನ ನಾವು ಮಾಡೋದು ಬೇಡ. ಇಷ್ಟೇ ನಾವು ಹೇಳೋದು. ಗೌಡ್ರೆ, ನಾವು ನಮ್ಮ ಕೋಣೆಗೆ ಹೋಗ್ಬೇಕು. ಹೊರಡೋಣ. ಸತ್ಯ, ಅಮ್ಮಾಜಿ ಹೇಗೆ ಹೇಳಿದ್ರು ಅಂತ ಬೇಜಾರು ಮಾಡ್ಕೋಬೇಡ. ಖಂಡಿತ ಏನಾದರೂ ಕಾರಣ ಇದ್ದೇ ಇರುತ್ತೆ. ಅಲ್ಲ ಗೌಡ್ರೆ, ಅಮ್ಮಾಜಿನೇ ನನ್ನ ಕೈ ಬಿಟ್ರೆ ಹೇಗೆ? ಸತ್ಯ, ಯಾಕೆ ಹೀಗೆ ಮಾತಾಡ್ತೀಯ? ನಿನಗೋಸ್ಕರ 3 ದಿನ ಅನ್ನ ನೀರು ಬಿಟ್ಟು ಧ್ಯಾನ ಕೂತಿದ್ರು ಅಮ್ಮಾಜಿ. ಏನು ಪ್ರಯೋಜನ ಗೌಡ್ರೆ? ನನ್ನಿಂದ ಅವ್ರಿಗೆ ತೊಂದರೆ ಆಯ್ತು ಅಷ್ಟೇ. ತಾಯಿ ಪರಿಹಾರ ಹೇಳಿದ ತಕ್ಷಣ ಅಮ್ಮಾಜಿ ಎಷ್ಟು ಸಂಕಟ ಪಟ್ಟರು ಗೊತ್ತಾ? ಅದನ್ನು ಮಾಡೋದಿರ್ಲಿ, ಹೇಳೋದಕ್ಕೂ ಆಗಲ್ಲ ಅಂತ ವಿಲವಿಲ ಒದ್ದಾಡ್ಬಿಟ್ರು. ಈಗಲೂ ಅಷ್ಟೇ ಮನ್ಸೊಳಗೆ ಎಷ್ಟು ಕೊರಗ್ತಿದಾರೆ ಗೊತ್ತಾ? ಇಲ್ಲ ಗೌಡ್ರೆ, ಅಮ್ಮಾಜಿಗೆ ಸಾವಿತ್ರಿ ಮೇಲೆ ಕೋಪ. ಸಾವಿತ್ರಿ ಹಾಸ್ಪಿಟ್ಲ್ ಇದ್ದಾಗ ನನ್ನ ಮುಖ ನೋಡ್ಕೊಂಡು ಅವಳ ಜೀವ ಉಳಿಸಿದ್ರು. ಅವಳು ಹಾಗೆ ಮಾಡಿದ್ಲು. ಅವಳಿಗೋಸ್ಕರ ತಮ್ಮ ಕಾಲನ್ನೇ ಕಳ್ಕೊಂಡ್ರು. ಈಗ ಮತ್ತೇನಾಗುತ್ತೋ ಅನ್ನೋ ಭಯ ಅಮ್ಮಾಜಿಗೆ. ತೆಪ್ಪಲ್ಲ ಬಿಡಿ. ಸತ್ಯ, ನೀ ತಲೆಗಿಲ್ಲ ಕೆಟ್ಟಿದ್ಯಾ? ಅಲ್ಲಯ್ಯ, ಇಷ್ಟೇನ ನೀನು ಅಮ್ಮಾಜಿನ ಅರ್ಥ ಮಾಡ್ಕೊಂಡಿತ್ತು? ನಿನಗೋಸ್ಕರ ನಿನ್ನ ಹೆಂಡತಿಗೋಸ್ಕರ ಕಾಲು ಕಳ್ಕೊಂಡ್ರು. ಆಗ್ಲೇ ಯೋಚನೆ ಮಾಡ್ತಿರ್ಲಿಲ್ವಾ? ಒಂದ್ಸಲ ಆಶೀರ್ವಾದ ಮಾಡಿ ಹಿಂದೆನ ಶಾಪ ಹಾಕ್ಬಿಡ್ತಾರ? ಹಾಗೆ ಹೇಳದ್ನಾ? ಅದು ಗೊತ್ತಿದ್ದು ಅಮ್ಮಾಜಿ ಹೇಳ್ದೆ ಇರೋದು ಅದಕ್ಕೆ ತಾನೆ. ಏನ್ ಅದಕ್ಕೆ? ಏನ್ ಹೇಳ್ತಾರೆ? ಒಂದು ಕಾಲು ಕಳ್ಕೊಂಡ್ರು ಪರವಾಗಿಲ್ಲ, ಸಾವಿತ್ರಿ ಜೀವ ಉಳಿಲಿ ಅಂತ ಕೇಳ್ಕೊಂಡ್ರು. ಆಗ ಈಗ ಅವಳು ಹೊಟ್ಟೆಯಲ್ಲಿರೋ ಮಗುನ ಬಲಿ ಕೊಟ್ಟು ಅವಳು ಜೀವ ಉಳಿಸ್ಕೊ ಅಂತ ಹೇಳ್ತಾರ? ಏನಂದ್ರಿ? ಅಯ್ಯೋ ಸತ್ಯ, ಏನಿಲ್ಲಪ್ಪ, ಏನೋ ನಾಲ್ಗೆ ಜಾರಿ ಮಾತು ಹೊರಗೆ ಬಂದ್ಬಿಡ್ತು. ನಿನಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಈ ಮಾತನ್ನ ಹೇಳಲೇಬಾರ್ದು ಅಂದಿದ್ರು ಅಮ್ಮಾಜಿ. ಅಂದ್ರೆ? ಹೌದು ಸತ್ಯ, ತಾಯಿ ಕೊಟ್ಟಿರೋ ಪರಿಹಾರ ಇದೆ. ಸಾವಿತ್ರಿ ಜೀವ ಉಳಿಬೇಕಾದ್ರೆ ಅವಳು ಮಗುನ ಬಲಿ ಕೊಡ್ಲೇಬೇಕು. ಅದು ಕುಟ್ಟೋದಕ್ಕೆ ಮುಂಚೆನೆ.
ಆ ಕಾರಣಕ್ಕೆ ಅಮ್ಮಾಜಿ ನಿನ್ನ ಹತ್ರ ಹೇಳಲ್ಲ ಸತ್ಯ. ಎಂಥ ಘೋರ ಕ್ರೂರ ಪರಿಹಾರ ನೋಡು. ಈ ವಿಷಯನ ಅಮ್ಮಾಜಿ ಅಂತ ಮನುಷ್ಯತ್ವ ಇರೋರು ನಿನ್ನ ಹತ್ರ ಹೇಳೋಕ್ ಸಾಧ್ಯನಾ? ದಿಟ್ಟವಾಗ್ಲೂ ಅದೇ ಪರಿಹಾರನ. ಸುಳ್ಳು ಅಂತಾನೆ ಅನ್ಕೋ ಸತ್ಯ, ಆದ್ರೆ ಅಮ್ಮಾಜಿ ಹತ್ರ ಮಾತ್ರ ಕೇಳೋಕ್ ಹೋಗ್ಬೇಡ. ನನ್ನನ್ನು ದೂರ್ತಾರೆ. ಆಗ್ಲೇ ಹೋಗಿ ಅವನ ಹತ್ರ ಹೇಳ್ಬಿಟ್ಟಿಯಾ ಅಂತ. ದೇವ್ರೇ ಹೀಗೆ ಕೇಳಿದ್ರ ಅಂತ ಅನ್ಸ್ಬೋದು. ದೇವ್ರ ಆಶೀರ್ವಾದ ಮಾಡಿದ ಮಗು ದೇವ್ರೇ ಕಿತ್ಕೋತಾರ. ಋಣ ಅಷ್ಟೇ ಅಂತ ಅನ್ಕೋಬೇಕು. ಹೆಂಡತಿ ಉಳಿಬೇಕು ಅನ್ನೋದಾದ್ರೆ ಅಲ್ವಾ ಸತ್ಯ? ಎಷ್ಟೋ ಸಲ ಹೆರಿಗೆ ಟೈಮಲ್ಲಿ 2 ಜೀವನೂ ಉಳಿಯಲ್ಲ. ಆಗ ಡಾಕ್ಟ್ರುಗಳು ದೊಡ್ಡ ಜೀವ ಬೇಕಾ ಚಿಕ್ಕ ಜೀವ ಬೇಕಾ ಆರಿಸ್ಕೊಳ್ಳಿ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಆರಿಸ್ಕೊಳ್ಳೋದು ದೊಡ್ಡ ಜೀವನೇ. ಯಾಕೆ ಹೇಳು? ಅದು ಉಳಿದ್ರೆ ಮತ್ತೆ ತಾಯಿ ಆಗ್ತಾಳೆ, ಮಗು ಆಗುತ್ತೆ ಅನ್ನೋ ಭರವಸೆ. ಯೋತ್ಸಪ್ಪ. ಸತ್ಯ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಕಾಫಿ ತಗೊಳ್ಳಿ. ಒಂದ್ 2 ದಿನದಿಂದ ನಿಮ್ ಮಗಳ ಚೇಷ್ಟೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಆಶ್ಚರ್ಯ ಏನು, ನಿಮ್ ಮಗಳು ಹೊಟ್ಟೆಲಿರುವಾಗ್ಲೇ ಇಷ್ಟೊಂದು ಚೇಷ್ಟೆ ಮಾಡ್ತಿದ್ದಾಳೆ. 1 ನಿಮಿಷ ಸುಮ್ನಿರಲ್ಲ, ಓದಿತಾನೆ ಇದ್ದಾಳೆ. ಅವಳು ಹೊಟ್ಟೆಯಲ್ಲಿರೋ ಮಗುನ ಬಲಿ ಕೊಟ್ಟು ಅವಳ ಜೀವ ಉಳಿಸ್ಕೊ ಅಂತ ಹೇಳ್ತಾರ? 2-3 ದಿನದಿಂದ ವಿಪರೀತ ಹೊರಳಾಡ್ತಿದ್ದಾಳೆ. ಅತ್ತೆ ಹೇಳ್ತಿದ್ರು 8 ತಿಂಗಳು ತುಂಬ್ತಿದ್ದ ಹಾಗೆ ಮಗು ಪೂರ್ತಿ ಬೆಳವಣಿಗೆ ಆಗಿರುತ್ತೆ, ಇನ್ಮೇಲೆ ಹೀಗೆ ಅಂತ. ಒಳ್ಳೆ ಫುಟ್ಬಾಲ್ ಆಡ್ದಾಗಿರುತ್ತೆ ಸತ್ಯ. ರಂಜು ಹೇಳ್ತಿದ್ಲು ಫುಟ್ಬಾಲ್ ವರ್ಲ್ಡ್ ಕಪ್ ಜೋಶು ಪಾಪುಗೂ ಬಂದ್ಬಿಟ್ಟಿದೆ ಅಂತ. ಯಾಕ್ರಿ ಮಂಕಾಗಿದ್ದೀರಾ? ಮಗು ಬಗ್ಗೆ ಹೇಳಿದ್ರೆ ಖುಷಿ ಆಗ್ಲಿಲ್ವಾ? ಹಾ, ಖುಷಿನೇ. ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಏನು ಅಂತ ಕೇಳ್ರಿ. ಏನು? ನಿಮ್ ಮಗಳಿಗೆ ಒಂದ್ ಹೆಸರಿಡ್ಬೇಕು. ಮಗ ಆಗ್ಬಿಟ್ರೆ ಅಂತನಾ? 2 ಹೆಸರು ಆಯ್ಕೆ ಮಾಡಿಡೋಣ. ಹೆಣ್ಣಾದ್ರೆ ಇದು, ಗಂಡಾದ್ರೆ ಅದು, ಅಲ್ವಾ? ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ನೆನೇ ಇದ್ದೀರಲ್ಲ. ಏನಾಯ್ತ್ರಿ? ಯಾಕ್ರಿ ಕಣ್ಣಲ್ಲಿ ಮಗು ಮಗು ಬಗ್ಗೆ ಮಾತಾಡ್ತಾ ಕಣ್ಣೀರ್ ಹಾಕ್ತಾರ.
ಇದು ನಮ್ಮ ಕನಸಿನ ಲೋಕ. ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ. ಆಮೇಲೆ ಆ ಇಡೀ ಕನಸಿನ ಲೋಕ ನಮ್ಮ ಕೈ ಸೇರುತ್ತೆ. ನಮ್ಮ ಮಗುವಾಗಿ ಅದ್ರ ಆಟ ಪಾಠ, ಅಂಬೆಗಾಲಿಡೋದು, ತೊದಲು ಮಾತಾಡೋದು, ಹೆದ್ರು ಬಿಟ್ರೆ ನನಗೇನಾದ್ರೂ ಆಗುತ್ತೆ ಅಂತ. ಇಲ್ಲ ಸತ್ಯ, ನನಗೇನು ಆಗಲ್ಲ. ಆ ತಾಯಿ ಕೃಪೆ ನನ್ನ ಮೇಲಿದೆ. ಇಲ್ಲ ಅಂತಿದ್ರೆ ನನಗೆ ಬಂದಿದ್ದ ಎಲ್ಲಾ ಗಂಡಾಂತರದಿಂದನೂ ಕೂದಲೆಳೆ ನಾನು ಪಾರಾಗ್ತಿದ್ದೆ. ನನಗೇನು ಆಗಲ್ಲ. ನಮ್ಮ ಮಗು ನಮ್ಮ ಕನಸಿನ ಗೋಪುರ. ಏನೇನೋ ಯೋಚನೆ ಮಾಡ್ತಾ ನಮ್ಮ ಕನಸಿನ ಗೋಪುರನೇ ಕೆಡವು ಬಿಡಬೇಡಿ. ಇಲ್ಲ ನೋಡಿ, ನನಗೇನು ಆಗಲ್ಲ, ನನಗೇನು ಆಗಲ್ಲ. ಇಷ್ಟೊತ್ತಾದ್ರೂ ಬರಲಿಲ್ಲ. ನಾವೇ ಒಂದು ಹೆಜ್ಜೆ ಸಂಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದಿತ್ತು.
ಸಂಜೆ 6 ಗಂಟೆಗೆ ಹೋದವರು ಅಮ್ಮಾಜಿನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ. ಹೋದ್ಸಲ ಬೆಟ್ಟಕ್ಕೆ ಹೋದ ಹಾಗೇನಾರು ಗಿಣಿಗೆ ಹೇಳ್ದಾಗ ಹೇಳಿದೀನಿ, ಅಮ್ಮಾಜಿ ಏನೇ ಹೇಳಿದ್ರು ಬಂದು ನನ್ನ ಹತ್ರ ಹೇಳಿ ಅಂತ. ಎಲ್ಲ ಹೋದ್ರು ಇವರು. ಒಂದ್ಸಲ ಫೋನ್ ಮಾಡಿ ನೋಡಿ ಅಕ್ಕ. ಯಥಾ ಪ್ರಕಾರ ಸ್ವಿಚ್ ಆಫ್ ಬರ್ತಿದೆ ವಿನುತಾ. ಯಾವತ್ತೂ ಇಷ್ಟೊತ್ತು ಮಾಡಿದವರಲ್ಲ, ನೋಡಿ ಎಷ್ಟು ತಡ ಆಗಿದೆ. ಇಂಥ ಟೈಮಲ್ಲೇ ಮಾವ ಬೆಂಗಳೂರಿನಲ್ಲಿದ್ದಾರೆ. ಸಾವಿತ್ರಕ್ಕ ಸಾವಿತ್ರಕ್ಕ ಸಾವಿತ್ರಕ್ಕ, ಅಲ್ಲಿ ಸತ್ಯಣ್ಣ. ಏನಾಯ್ತು ಸತ್ಯಂಗೆ? ನಿಮ್ ಜಮೀನ್ ತವ ಬಿದೋಗವ್ರೆ. ನೀವೇ ಹೋಗಿ ನೋಡಿ, ಕರೆದ್ರು ಬರೋ ಸ್ಥಿತಿ ಇಲ್ಲ. ನೀವು ನಮ್ಮ ಜೊತೆ ಬರ್ತೀರಾ? ಸ್ವಲ್ಪ ಸಹಾಯ ಆಗುತ್ತೆ. ಸರಿ ಬನ್ನಿ. ಅಕ್ಕ ನೀವು ಇಲ್ಲೇ ರೀ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಬೇಡ, ನಾನು ಬರ್ತೀನಿ ನಿನ್ ಜೊತೆ. ನಾ ಬರ್ತೀನಿ ವಿನುತಾ. ಮಾವಯ್ಯ, ನಾ ಹೋಗಿ ಸತ್ಯನ ಕರ್ಕೊಂಡ್ ಬರ್ತೀನಿ. ಬೇಡ ಬೇಡ, ನಾ ಹೋಗ್ಬಿಟ್ಟು ಬರ್ತೀನಿ. ನಾ ಬೇಗ ಬರ್ತೀನಿ ಮಾವಯ್ಯ. ಸತ್ಯಭಾವ ಯಾವತ್ತು ಈ ತರ ಕುಡಿದು ಬಿದ್ದವರೇ ಅಲ್ಲ. ಬಲಣ್ಣ, ಸ್ವಲ್ಪ ಎತ್ತಿ ಅವ್ರನ್ನ. ಸಾವಿತ್ರಿ ಅಕ್ಕ ಹಾಕಿದ ಗೆರೆ ದಾಟದೇ ಇರೋ ಭಾವ ಡ್ರಿಂಕ್ಸ್ ಮಾಡ್ತಾರೆ ಅನ್ನೋ ಕಲ್ಪನೆನೂ ನನ್ಗಿರ್ಲಿಲ್ಲ. ನಂಗೆ ಸತ್ಯಭಾವ ಅಂದ್ರೆ ಆದರ್ಶ ವ್ಯಕ್ತಿ, ಯಾರು ಹೀಗಿರೋಕ್ ಸಾಧ್ಯನೇ ಇಲ್ಲ ಅನ್ನೋ ಅಷ್ಟು. ಅವ್ರು ತೋರ್ಸೋ ಪ್ರೀತಿ, ಹೆಂಡತಿ ಬಗ್ಗೆ ಇರೋ ಗೌರವ. ಆದ್ರೆ ಯಾಕೆ ಹೀಗ್ ಮಾಡಿದ್ರಿ ಬಾವಾ? ರಂಜು ಕೇಳ್ತಾ ಇದ್ದಾಳೆ, ಯಾಕೆ ಕುಡಿದ್ರಿ ಅಂತ ಹೇಳಿ. ಕುಡಿಯೋಂಥದ್ದು ಏನಾಗಿತ್ತು ಅಂತ ಕೇಳ್ತಾ ಇದಾರೆ, ಹೇಳಿ. ನೀವೇನೋ ಹೇಳ್ತಾ ಇದ್ದೀರಾ ಅವ್ರಿಗೆ ಅರ್ಥ ಆಗುತ್ತೆ ಅಂತ. ಅವ್ರು ನೋಡಿದ್ರೆ ಮಾತೇ ಆಡ್ತಿಲ್ಲ. ಏನು ಅಂತ ಉತ್ತರ ಕೊಡ್ತಾರೆ ಮಾವ? 1000 ಪ್ರಶ್ನೆಗಳಿದೆ, ಯಾವುದಕ್ಕೆ ಅಂತ ಉತ್ತರ ಕೊಡ್ತಾರೆ? ಯಾವುದೋ ವಿಷಯನ ನಮ್ಮೆಲ್ಲರಿಂದನೂ ಮುಚ್ಚಿಡ್ತಾ ಇದ್ದಾರೆ. ಹಾಗೆ ಮುಚ್ಚಿಟ್ಕೊಳಕ್ಕಾಗದೆ ಒಳಗೊಳಗೆ ಕೊರಗ್ತಾ ಇದ್ದಾರೆ. ಅದರಿಂದ ಹೊರಗೆ ಬರೋದಕ್ಕೆ ಈಗ ಕುಡಿಯೋದಕ್ಕೆ ಶುರು ಮಾಡಿದ್ದಾರೆ. ನಮ್ ಎಲ್ಲರಿಂದನೂ ಮುಚ್ಚಿಡುವಂತ ವಿಷಯ ಏನಿದೆ? ಈ ಕುಡಿದು ಬೀದಿಲ್ ಬೀಳೋ ಅವಶ್ಯಕತೆ ಇತ್ತ? ಹೇಳೋಕಾಗದೆ ಇದ್ರೆ ಬೇಡ, ಹಾಗಂತ ಕುಡಿದು ಬೀದಿಲ್ ಬೀಳಬಾರ್ದು ಅಲ್ವಾ? ಬೇಡ,
ಅವ್ರು ಹೇಳೋದು ಬೇಡ, ನಾವ್ ಯಾರು ಕೇಳೋದು ಇಲ್ಲ. ನಾನೊಬ್ಳೆ ಅಲ್ಲ, ನಮ್ಮ ಮನೆಯಲ್ಲಿ ಯಾರು ಅವ್ರ ಮಾತನ್ನ ಕೇಳಲ್ಲ. ಅವ್ರೊಬ್ರೆ ಆ ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡು ಜೀರ್ಣಿಸ್ಕೋತಾರ? ಸರಿ, ಅದಕ್ಕೋಸ್ಕರ ಅವ್ರು ಏನ್ ಬೇಕಿದ್ರು ಮಾಡ್ಲಿ, ಏನು ಅಂತಾನು ನಾವ್ ಯಾರು ಕೇಳಲ್ಲ. ಆದ್ರೆ ಇನ್ನೊಂದ್ಸರ್ತಿ ಹೀಗ್ ಕುಡ್ದು ಬೀದಿಲ್ ಬೀಳ್ಬೇಡಿ ಅಂತ ಹೇಳಿ ಮಾವಯ್ಯ. ನಾಳೆ ನಮ್ಮ ಮಗುಗೆ ನಿಮ್ಮಪ್ಪ ಹೀಗೆ ಅಂತ ಹೇಳಿ ನಾನ್ ತಲೆ ತಗ್ಸೋ ಹಾಗಾಗ್ಬಾರ್ದು.